ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಲೋಕಸಭಾ ಚುನಾವಣೆ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಕಳೆದ 3 ತಿಂಗಳಿಂದ ಭರ್ಜರಿ ಪ್ರಚಾರವನ್ನು ಮಾಡಿ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಮತದಾರರನ್ನು ಸೆಳೆಯೋದಕ್ಕೆ ರಣತಂತ್ರವನ್ನು ರೂಪಿಸಿದ್ದ ಪ್ರಬಲ ರಾಷ್ಟ್ರೀಯ ಪಕ್ಷಗಳು ಈಗ ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇದೆ. ಏಕಪಕ್ಷೀಯವಾಗಿ ಬಹುಮತ ಪಡೆಯುತ್ತೇವೆ ಅಂತ ಬಿಜೆಪಿ ಹೇಳ್ತಿದ್ರೆ, ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ನಾವು ಅಧಿಕಾರಕ್ಕೆ ಇರ್ತೇವೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕಾಂಗ್ರೆಸ್ ನಾಯಕರಲ್ಲಿ ಸಂಪೂರ್ಣ ಬಹುಮತ ಪಡೆಯುವಂತಹ ಆತ್ಮವಿಶ್ವಾಸ ಕಾಣಿಸದೇ ಇದ್ರೂ ಮೈತ್ರಿ ಪಕ್ಷಗಳ ಬೆಂಬಲ ತಮಗಿದೆ ಅಂತ ಚುನಾವಣಾ ಫಲಿತಾಂಶ ಬರಲಿ, ಆಗ ನಾವೇನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ನರೇಂದ್ರ ಮೋದಿ ಅವರು ಈ ಬಾರಿ NDA 400ರ ಗಡಿ ದಾಟುತ್ತೆ ಅಂತ ಆತ್ಮವಿಶ್ವಾಸದಲ್ಲಿದ್ದಾರೆ. ಜೊತೆಗೆ ಬಿಜೆಪಿ 370ಕ್ಕೂ ಹೆಚ್ಚು ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳುತ್ತಲೇ ಚುನಾವಣೆಯನ್ನು ಎದುರಿಸಿದ್ದಾರೆ. ದೇಶದೆಲ್ಲೆಡೆ ಮೋದಿ ಹವಾ ಕೂಡ ಜೋರಾಗಿಯೇ ಇದೆ. ಇತ್ತೀಚಿನ ಸಮೀಕ್ಷೆಯ ವರದಿಗಳು ಸಹ 3ನೇ ಅವಧಿಗೆ ನಮೋ ಪ್ರಧಾನಿ ಆಗ್ತಾರೆ ಅಂತ ವರದಿಯನ್ನು ನೀಡಿದೆ. ದಕ್ಷಿಣದಲ್ಲೂ ಬಿಜೆಪಿ ಉತ್ತಮ ಸ್ಥಾನವನ್ನು ಪಡೆಯೋದರ ಮೂಲಕವಾಗಿ ಚುನಾವಣಾ ಇತಿಹಾಸದಲ್ಲೇ ಒಂದು ದಾಖಲೆಯನ್ನು ನಿರ್ಮಿಸಲಿದೆ ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ಹೀಗಿರುವಾಗಲೇ ನಮ್ಮ ರಾಜ್ಯದಲ್ಲಿ ರಾಜಕೀಯ ಭವಿಷ್ಯವಾಣಿಗೆ ಹೆಸರಾಗಿರುವಂತಹ ನೊಣವಿನಕೆರೆಯ ಖ್ಯಾತ ಗುರೂಜಿ ಅಚ್ಚರಿಯ ಭವಿಷ್ಯವೊಂದನ್ನು ನುಡಿದಿದ್ದಾರೆ. ಆ ಒಂದು ಭವಿಷ್ಯವಾಣಿ ಈಗ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಹಾಗಾದರೆ ನೊಣವಿನಕೆರೆಯ ಗುರೂಜಿ ನುಡಿದಂತಹ ಆ ಒಂದು ಅಚ್ಚರಿಯ ಭವಿಷ್ಯ ಏನು? ನರೇಂದ್ರ ಮೋದಿಗೆ ಈ ಬಾರಿಯ ಚುನಾವಣೆ ಯಾರು ಊಹಿಸದ ಶಾಕ್ ನೀಡುತ್ತಾ? ಅಷ್ಟಕ್ಕೂ ಗುರೂಜಿ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗ್ತಾರೆ? ಕಳೆದೊಂದು ವರ್ಷದಿಂದ ಹೆಚ್ಚು ಸದ್ದು ಮಾಡುತ್ತಿರುವಂತಹ ಈ ಯಶವಂತ್ ಗುರೂಜಿ ಯಾರು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಅಂತಿಮ ಫಲಿತಾಂಶಕ್ಕಾಗಿ ನೀವು ಕೂಡ ಅತ್ಯಂತ ಕುತೂಹಲದಿಂದ ಎದುರು ನೋಡ್ತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಚುನಾವಣಾ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಬಾರಿಯ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಸೋಲು ಗೆಲುವಿನ ಲೆಕ್ಕಾಚಾರ ಭರ್ಜರಿಯಾಗಿ ನಡೀತಾ ಇದೆ. ಯಾವ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೆ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸಿದೆ. ಹೀಗಾಗಿ ನಾನಾ ರಾಜಕೀಯ ಭವಿಷ್ಯಗಳು ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ರಾಜಕೀಯ ಪಂಡಿತರ ಭವಿಷ್ಯ ಆದರೆ ಮತ್ತೊಂದು ಕಡೆ ಸ್ವಾಮೀಜಿಗಳು ನುಡಿಯುವಂತಹ ಭವಿಷ್ಯ ಮಹತ್ವವನ್ನು ಪಡೆದುಕೊಂಡಿದೆ. ಈಗಾಗಲೇ ಹಲವು ರಾಜಕೀಯ ಕುರಿತಾದ ಭವಿಷ್ಯಗಳು ಹೊರಬಿದ್ದಿವೆ. ಅಂತಹ ನಿಖರವಾದ ರಾಜಕೀಯ ಭವಿಷ್ಯಕ್ಕೆ ಖ್ಯಾತಿಯನ್ನು ಪಡೆದವರಲ್ಲಿ ಯಶವಂತ್ ಗುರೂಜಿಯವರು ಸಹ ಒಬ್ಬರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆಯ ಯಶವಂತ್ ಗುರೂಜಿಯವರು ಕಾಲಜ್ಞಾನದಲ್ಲಿ ಉಲ್ಲೇಖವಾದ ಭವಿಷ್ಯವನ್ನು ನುಡಿಯುತ್ತಾರೆ. ಕಾಲಜ್ಞಾನದ ಭವಿಷ್ಯ ಎಂದಿಗೂ ಸುಳ್ಳಾಗೋದಿಲ್ಲ ಅನ್ನುವಂತಹ ಪ್ರಬಲವಾದ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಯಶವಂತ್ ಗುರೂಜಿಯವರು ನುಡಿಯುವಂತಹ ಭವಿಷ್ಯವಾಣಿಯ ಮೇಲೆ ಅಪಾರವಾದ ನಂಬಿಕೆ ಇದೆ. ಅವರು ನುಡಿಯುವಂತಹ ಕಾಲಜ್ಞಾನದ ಭವಿಷ್ಯಕ್ಕೆ ಯಾಕಿಷ್ಟು ಮಹತ್ವ ನೀಡಲಾಗುತ್ತೆ ಅಂದರೆ ಅದಕ್ಕೆ 2 ಕಾರಣಗಳನ್ನು ನೀಡಬಹುದು. ಒಂದು, ಅವರು ನುಡಿಯೋದು ಕಾಲಜ್ಞಾನದಲ್ಲಿ ಅಂದರೆ ಪುರಾತನ ತಾಳೆಗರಿಯಲ್ಲಿ ಉಲ್ಲೇಖ ಆಗಿರುವಂತಹ ಭವಿಷ್ಯವನ್ನು. 2ನೆಯ ಕಾರಣ, ಅವರು ಈ ಹಿಂದೆ ನುಡಿದ ಹಲವು ಭವಿಷ್ಯಗಳು ನಿಜವಾಗಿದೆ. ಹೀಗಾಗಿ ಅವರು ಈ ಹಿಂದೆ ನುಡಿದ ಯಾವ್ಯಾವ ಭವಿಷ್ಯವಾಣಿ ನಿಜವಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿದುಕೊಳ್ಳಲೇಬೇಕು. 2021ರಲ್ಲಿ ಇದೇ ಯಶವಂತ್ ಗುರೂಜಿಯವರು ಇದ್ದಕ್ಕಿದ್ದಂತೆ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿತಾರೆ. ಆ ಒಂದು ಭವಿಷ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ರಾಜ್ಯದ ಪ್ರಬಲ ನಾಯಕರಲ್ಲಿ ಒಬ್ಬರಾದಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಹೆಣ್ಣಿನ ಕಂಟಕ ಇದೆ ಅಂತ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿತಾರೆ. ನಂತರದ ಕೆಲವೇ ದಿನಗಳಲ್ಲಿ ಅಂದರೆ 2021 ಮಾರ್ಚ್ 2ರಂದು ಸರ್ಕಾರಿ ಉದ್ಯೋಗ ಪಡೆಯುವ ನೆಪದಲ್ಲಿ ಮಹಿಳೆಯರೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಪ್ರಕರಣ ರಮೇಶ್ ಜಾರಕಿಹೊಳಿ ಅವರ ಮೇಲೆ ದಾಖಲಾಗುತ್ತೆ. ಅವರು ಆರೋಪಗಳನ್ನು ನಿರಾಕರಿಸಿದರೂ ಸಹ ಬಜೆಟ್ ಅಧಿವೇಶನಕ್ಕೆ ಕೆಲವೇ ದಿನಗಳ ಮುಂಚಿತವಾಗಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ಈ ಬಗ್ಗೆ ಯಶವಂತ್ ಗುರೂಜಿಯವರು ಮೊದಲೇ ಎಚ್ಚರಿಸಿದ್ರು ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವರು ಹೆಚ್ಚು ಖ್ಯಾತಿಯನ್ನು ಪಡೆದಿದ್ದು ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ನುಡಿದಂತಹ ಭವಿಷ್ಯವಾಣಿಯಿಂದ. ವೀಕ್ಷಕರೇ, 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಶಾಕ್ ಎದುರಾಗುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಫಲಿತಾಂಶಕ್ಕೆ ತದ್ವಿರುದ್ಧವಾಗಿತ್ತು. ಯಾಕಂದರೆ ಚುನಾವಣೆಗೂ 2-3 ತಿಂಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆಯೇ ಇರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಬಹುಮತ ಪಡೆಯೋದಿರಲಿ 100ರ ಗಡಿಯನ್ನು ದಾಟೋದಿಲ್ಲ ಅಂತ ಸಮೀಕ್ಷೆಗಳು ಹೇಳಿದ್ವು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಯಶವಂತ್ ಗುರೂಜಿಯವರು ಮಾತ್ರ 100ಕ್ಕೆ 100ರಷ್ಟು ನಿಖರವಾದ ಭವಿಷ್ಯವನ್ನು ನುಡಿದಿದ್ರು. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಹೇಳಿದೆ, ಕಾಂಗ್ರೆಸ್ ಪಕ್ಷವೇ ಈ ಬಾರಿ 100ಕ್ಕೆ 100ರಷ್ಟು ಅಧಿಕಾರಕ್ಕೆ ಬರುತ್ತೆ ಅಂತ ಚುನಾವಣೆಗೂ 3 ತಿಂಗಳ ಮುಂಚೆ ಅಂದರೆ ಫೆಬ್ರವರಿ ತಿಂಗಳಲ್ಲೇ ಭವಿಷ್ಯವನ್ನು ನುಡಿದಿದ್ರು. ಪಕ್ಷದ ಹೆಸರನ್ನು ಉಲ್ಲೇಖಿಸಿ ಇವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದ್ದು ನಿಜಕ್ಕೂ ವಿಶೇಷ.
ಅದೇ ರೀತಿಯಾಗಿ 2021ರಲ್ಲೂ ಇದೇ ಯಶವಂತ ಗುರೂಜಿಯವರು ಒಂದು ಸ್ಫೋಟಕವಾದಂತಹ ಭವಿಷ್ಯವನ್ನು ನುಡಿದಿದ್ರು. ರಾಜನಿಗೆ ರಾಜಗದ್ದುಗೆ ನಷ್ಟ ಅನ್ನುವಂತಹ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ಅದರಂತೆ ಕೆಲವೇ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅವರು CM ಸ್ಥಾನದಿಂದ ಕೆಳಗಿಳಿಬೇಕಾಯಿತು. ಬಸವರಾಜ ಬೊಮ್ಮಾಯಿ ಅವರು CM ಆದರು. ಇನ್ನು 2023ರ ಅಕ್ಟೋಬರ್ನಲ್ಲಿ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ಸೂರ್ಯಗ್ರಹಣದ ನಂತರದಲ್ಲಿ ಅಂದರೆ ಮುಂದಿನ ಕೆಲವೇ ತಿಂಗಳಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗುತ್ತೆ, ರಾಜಕಾರಣಿಗಳು ಜೈಲು ಪಾಲಾಗ್ತಾರೆ ಅನ್ನುವಂತಹ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ಅದು ದೇಶದ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಅಥವಾ ಜೈಲುವಾಸದ ದಿನಗಳು ಆರಂಭ ಆಗುತ್ತೆ ಅನ್ನುವಂತಹ ಭವಿಷ್ಯ. ಅದರಂತೆ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂತು. ಅದರಲ್ಲಿ ರಾಜಕೀಯ ನಾಯಕರ ಕೈವಾಡ ಇರೋದು ಅನುಮಾನ ವ್ಯಕ್ತವಾಗಿದೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಲಾಗಿದ್ದರೆ HD ರೇವಣ್ಣ ಜೈಲುವಾಸವನ್ನು ಅನುಭವಿಸಿ ಬಂದಿದ್ದಾರೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಸರ್ಕಾರ ರಚಿಸಿದಾಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆ ಬಂದಾಗ ಪರಮೇಶ್ವರ್, DK ಶಿವಕುಮಾರ್, ಸಿದ್ದರಾಮಯ್ಯ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಕೇಳಿ ಬಂದಿತ್ತು. ಆದರೆ ಕೊನೆಗೆ DK ಶಿವಕುಮಾರ್, ಸಿದ್ದರಾಮಯ್ಯ ನಡುವೆ ಜಿದ್ದಾಜಿದ್ದಿ ನಡೀತು. ಆದರೆ ಅದಕ್ಕೂ ಹಲವು ದಿನಗಳ ಮುಂಚಿತವಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗುರೂಜಿಯವರು ಭವಿಷ್ಯವನ್ನು ನುಡಿದಿದ್ರು. ಅದರಂತೆ ಸಿದ್ದರಾಮಯ್ಯನವರು CM ಕುರ್ಚಿಯನ್ನು ಅಲಂಕರಿಸಿದ್ರು. ಇನ್ನು ಇದೇ ಗುರೂಜಿ ನುಡಿದಂತಹ ಮತ್ತೊಂದು ಸ್ಫೋಟಕ ಭವಿಷ್ಯ ಅಂದರೆ ಅದು ರಾಜಕಾರಣಿಗಳಿಗೆ ಹೆಣ್ಣಿನ ಕಂಟಕ ಬಾಧಿಸುವ ಬಗ್ಗೆ. ರಾಜ್ಯದ ರಾಜಕಾರಣಿಗಳಿಗೆ ಸ್ತ್ರೀಯಿಂದ ಕಂಟಕ ಬಾಧಿಸೋದು ಇನ್ನೂ ಬಾಕಿ ಇದೆ ಅಂತ ಕಳೆದ 2023ರ ಫೆಬ್ರವರಿ ತಿಂಗಳಲ್ಲಿ ಹೇಳಿದ್ರು. ಇದೀಗ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಬಂಧನವಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಮಾಜಿ ಸಚಿವ HD ರೇವಣ್ಣ ಅವರು ಕೂಡ ಲೈಂಗಿಕ ದೌರ್ಜನ್ಯ ಹಾಗೆ ಮಹಿಳೆಯರೊಬ್ಬರನ್ನ ಕಿಡ್ನಾಪ್ ಮಾಡಿದ ಪ್ರಕರಣವನ್ನ ಎದುರಿಸುತ್ತಿದ್ದಾರೆ. ಇನ್ನು BJP ಮುಖಂಡರಾದ ದೇವರಾಜೇಗೌಡರು ಇದೇ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಎದುರಿಸುತ್ತಿದ್ದಾರೆ. ಇನ್ನು ಯಾರ್ಯಾರೆಲ್ಲ ಈ ರೀತಿಯಾಗಿ ಈ ಒಂದು ಕಂಟಕದಿಂದ ಜೈಲುವಾಸವನ್ನ ಅನುಭವಿಸಿ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಗುರೂಜಿಯವರ ಮತ್ತೊಂದು ಭವಿಷ್ಯವನ್ನ ಉಲ್ಲೇಖ ಮಾಡಬೇಕು ಅಂದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ 65 ಸೀಟು ಗೆಲ್ಲುತ್ತೆ, ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಫಲಿತಾಂಶಕ್ಕೂ ಮುನ್ನವೇ ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ನಿಜವಾಗಿದೆ. ಹೀಗೆ ಯಶವಂತ ಗುರೂಜಿ ನುಡಿದಂತಹ ಹಲವು ಭವಿಷ್ಯಗಳು ಈಗಾಗಲೇ ನಿಜವಾಗಿದ್ದು ಮುಂದಿನ ದಿನಮಾನಗಳ ಬಗ್ಗೆಯೂ ಭವಿಷ್ಯವನ್ನ ನುಡಿದಿದ್ದಾರೆ. ಅದರಲ್ಲಿ 2 ಭವಿಷ್ಯಗಳು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ, ಹಾಗೆ ಮತ್ತೊಂದು ಬೆಂಗಳೂರಿನ ಬಗ್ಗೆ. ಈ ಬಾರಿಯ ಲೋಕಸಭಾ ಚುನಾವಣೆಯ ನಂತರದಲ್ಲಿ ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದರ ಜೊತೆಗೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋದ್ರ ಬಗ್ಗೆಯೂ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ಈ ಬಾರಿ ಪ್ರಧಾನಿ ಆಗೋದಿಲ್ಲ, ಈ ಬಾರಿ ಮಹಿಳಾ ಪ್ರಧಾನಿ ದೇಶಕ್ಕೆ ಸಿಗಲಿದ್ದಾರೆ ಎಂದಿದ್ದಾರೆ. ಈ ಬಾರಿ ದೇಶದ ಚುಕ್ಕಾಣಿಯನ್ನ ಕಾಂಗ್ರೆಸ್ ಪಕ್ಷ ಹಿಡಿಯಲಿದೆ. ಮಹಿಳಾ ಪ್ರಧಾನಿಯಾಗಿ ಪ್ರಿಯಾಂಕಾ ಗಾಂಧಿ ದೇಶದ ಗದ್ದುಗೆ ಏರಲಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಾರಿ ಸ್ತ್ರೀಯೊಬ್ಬಳು ಪುರುಷನ ಎದುರು ದುರ್ಗಿಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸಿ ತಾನೇ ಅಧಿಕಾರವನ್ನ ಮಾಡ್ತಾಳೆ. ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನ ಮಾತೃ ವಾತ್ಸಲ್ಯದಿಂದ ಪರರಿಗೆ ಬಿಟ್ಟು ಕೊಡ್ತಾಳೆ. ಹೀಗಂತ ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿದೆ ಅಂತ ಯಶವಂತ್ ಗುರೂಜಿ ಹೇಳಿದ್ದಾರೆ. ಕಾಲಜ್ಞಾನದ ಪ್ರಕಾರ ಪ್ರಧಾನಿಯಾಗೋ ಯೋಗ ಹೊಂದಿರೋದು ಪ್ರಿಯಾಂಕಾ ಗಾಂಧಿ. ಬಳಿಕ ರಾಹುಲ್ ಗಾಂಧಿಗೆ ಅಧಿಕಾರವನ್ನ ಬಿಟ್ಟುಕೊಡುವಂತಹ ಸಾಧ್ಯತೆ ಇದೆ ಎಂದಿದ್ದಾರೆ. ಶಿವರಾತ್ರಿಗೂ ಮುನ್ನ ಚುನಾವಣೆ ನಡೆದಿದ್ರೆ ಮೋದಿಯವರಿಗೆ ಪ್ರಧಾನಿಯಾಗುವಂತಹ ಯೋಗವಿತ್ತು. ಆದರೆ ಈಗ ಮೋದಿಯವರಿಗೆ ಆ ಒಂದು ಯೋಗವಿಲ್ಲ, ಅವರಿಗೆ ಅನಾರೋಗ್ಯವೂ ಕಾಡಬಹುದು ಅಂತ ಹೇಳಿದ್ದಾರೆ. ಸದ್ಯ ಪ್ರಿಯಾಂಕಾ ಗಾಂಧಿಗೆ ಹಂಸಕ ಚಂದ್ರಮಂಗಲ ಬುಧಾದಿತ್ಯ ಯೋಗ ಶುರುವಾಗಿದೆ. ಆ ಒಂದು ಯೋಗದಿಂದಲೇ ಪ್ರಧಾನಿ ಪಟ್ಟ ಸಿಗುವಂತಹ ಅವಕಾಶ ಒದಗಿ ಬರಲಿದೆ. ಅನ್ಯ ಪಕ್ಷಗಳ ಬೆಂಬಲದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ ಯಶವಂತ್ ಗುರೂಜಿಯವರು ನುಡಿದಿದ್ದಾರೆ. ಇದಿಷ್ಟೇ ಅಲ್ಲದೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋದನ್ನು ಸಹ ಉಲ್ಲೇಖ ಮಾಡಿದ್ದಾರೆ. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 150ರಿಂದ 205 ಸ್ಥಾನಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟ 309ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡೆಯುತ್ತೆ ಅಂತ ಚುನಾವಣಾ ಫಲಿತಾಂಶದ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಯುಗಾದಿಯ ನಂತರದ ಈ ವರ್ಷದ ಭವಿಷ್ಯವಾಣಿಯನ್ನ ಸಹ ನುಡಿದಿದ್ದಾರೆ. ದೇಶದ ರಾಜನಿಗೆ ಅಪಮಾನ ಎದುರಾಗುತ್ತೆ, ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಅನ್ನುವ ಭವಿಷ್ಯವನ್ನ ನುಡಿಯಲಾಗಿದೆ. ಅಲ್ಲದೆ ಭಾರತದ ಗಡಿಭಾಗದಲ್ಲಿ ಯುದ್ಧ ಭೀತಿ ಇದೆ, ಬಂಗಾರದ ಬೆಲೆ ಹೆಚ್ಚಾಗುತ್ತದೆ, ಈ ಬಾರಿ ಮಳೆ ಬಂದರೂ ಉಪಯೋಗವಿಲ್ಲದ ಜಾಗದಲ್ಲಿ ಬರುತ್ತೆ,
ಹೀಗಾಗಿ ಮಳೆಯ ಅಭಾವ ಹೆಚ್ಚು ಅಂತ ಈ ವರ್ಷದ ಭವಿಷ್ಯವನ್ನ ನುಡಿಯಲಾಗಿದೆ. ಇದಲ್ಲದೆ 2025ರ ಅಂತ್ಯದ ವೇಳೆಗೆ ಬಹುತೇಕ ಮಂದಿ ಬೆಂಗಳೂರನ್ನೇ ಖಾಲಿ ಮಾಡಲಿದ್ದಾರೆ ಅಂತ ಭವಿಷ್ಯವನ್ನ ನುಡಿಯಲಾಗಿದೆ. ಇದಿಷ್ಟು ಯಶವಂತ್ ಗುರೂಜಿಯವರು ನುಡಿದಂತಹ ಭವಿಷ್ಯವಾಣಿಯ ಬಗ್ಗೆ. ಹಾಗಾದರೆ ಈ ಒಂದು ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.